ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ, ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರೆ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರೆ ಒಂದು ಗಂಟೆ ಕಟ್ಟಿರ್ತಾನೆ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನೆ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ. ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನೆ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ? ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ, ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ. ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में वो तलवार पुरानी थी, बूढ़े भारत में भी फिर से आई नई जवानी थी, राजवंश ने ब्रुकुटी थानी थी, खूब लड़ी मर्धारी थी, वो झांसी रानी लक्ष्मी थी अध्यक्षರೇ. झांसी रानी लक्ष्मी थी ಅಧ್ಯಕ್ಷರೇ. ಅಧ್ಯಕ್ಷರೇ ಬಜೆಟ್ಗೆ ಏನು ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ಚಿಂತೆ ಇಲ್ಲ, ಮೂರು ಕೋಟಿ ಜನರು ಸಹಿ ಮಾಡಿಸ್ಕೊಡ್ತೀನಿ ವಿಕ್ಟೋರಿಯಾ ರಾಣಿಗಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಭವ್ಯ ಭಾರತ, ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ झूठ मत बोलो, खुदा के पास जाना है, ना हाथी है ना घोड़ा है, वहाँ पैदल ही जाना. इंದು ನೂರು ಹೇಳ್ತೀನಿ. ಸುಮ್ಮನೆ ಏನ್ರಿ ಅಲ್ಲ ಮಾತಾಡಿ, ಏನು ಪ್ರಗತಿ ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗೆ ಲಾಸ್ಟ್ ಸಾಹೇಬ್ರೆ ಮಾತಾಡ್ರಿ ಸಾಕು ಅಧ್ಯಕ್ಷರೇ. ಬಜೆಟ್ ಮೇಲೆ ಮಾತಾಡಿ ಕೇಳ್ರಿ. ಒಂದು ಕಾಲ ಸಮಯ ಮುಗಿಯಿತು. ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವರು ಅರ್ಚನೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ, ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅರ್ಚನೆ ಮಾಡಿದೀವ ಹೇಳಿ, ಯಾವ ಉತ್ತರ ಕೊಡ್ತಾ ಹೇಳಿ. ನೀವು ಕೇಳ್ರಿ, ಕುಂತ ಕೇಳ್ರಿ, ಕೇಳ್ತೀನಿ. ನನ್ನ ಅವಕಾಶ ಇದು ನನ್ನ ಅವಕಾಶ.
ದಯವಿಟ್ಟು ಅಧ್ಯಕ್ಷರೇ ಏನ್ ಕುಂತ್ ಕೇಳಂದ್ರಿ ಏನು ನೀವು ಬಜೆಟ್ ಮಾತಾಡ್ರಿ ರಾಜ ಹಿಂಗಿದ್ದ ಇವತ್ತು ಅಧ್ಯಕ್ಷರೇ ಒಂದು ಕಾಲಿತ್ತು ಅಧ್ಯಕ್ಷರೇ ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ ಪಂಜಾಬಿನ ಭಟಿಂಡಾದಲ್ಲಿ ಸರ್ ಫೋಟೋ ಹಾಕೋಬೇಕು ಅಧ್ಯಕ್ಷರೇ ಅದು ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ ಈ ಬಜೆಟಿನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ ರಸಗೊಬ್ಬರದ ಪರಿಣಾಮವಾಗಿ ಇವತ್ತು ಆ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೇನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ, ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ ತಾವು ಹೋದ್ರಿ ನನಗೆ ಮಾತಾಡ ಗೊತ್ತಿಲ್ಲ ಅಧ್ಯಕ್ಷರೇ, ಈಗ ಚಾಲು ನಾನು ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ, ನಿಮ್ ಕೈ ಮುಗಿಸಿ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ನಿಮಿಷ ಮಾತಾಡಿ, ಈಗ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ ಎಲ್ಲರೂ ಮಾತಾಡ್ಬೇಕಲ್ಲ, ಅದನ್ನ ನಾನು ಹೇಳಿದೆ ಅದಕ್ಕೆ. ಓಕೆ ಅಧ್ಯಕ್ಷರೇ ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವೇನ್ ಹೇಳ್ತೀವಿ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ, ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರೆ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ, ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರೆ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದು ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಮಾತಾಡ್ತೀರಾ, ನೀವು ನಿಮ್ಮ ಕಥೆ ಹೇಳ್ತಿದ್ದೀರಾ, ಶಿಕ್ಷಣದ ಬಗ್ಗೆ ಬೇಗ ಬೇಗ ಹೇಳಿಕೊಂಡು ಅಲ್ಲಿಂಟು ಇಲ್ಲಿಂಟು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕೆ ವಿಷಯಗಳನ್ನು ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು. ನಾ ಮತ್ತೆ 10ನೇ ಪಾಸ್ ಆಗಿ 1ನೇ ಕೂತಿದ್ರೆ 3 ಸಲ 10ನೇ ಪಾಸ್ ಆತಿದ. ಆದ್ರ ಇವತ್ತಿಗೆ ಬಿ ನಾನು ಕನ್ಸಿನಾಗ ಪರೀಕ್ಷೆ ಬರೆಯೋದು ಇವತ್ತಿಗೆ ಬಿ ಕನ್ಸಿನಾಗ ಬರ್ತದೆ, ಹಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರ ನಮಗ್ ಪರೀಕ್ಷಾ ಭಯ ಅದ ನಮ್ಮವ್ರಿಗೆ. ನಾವು ಪರೀಕ್ಷೆ ಅಂದ್ರೆ ಹೆದರ್ತೀವಿ ನಾವು. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತಾವು ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳಿ ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೀನಿ.